ನಮಸ್ತೆ ಎಲ್ಲರಿಗೂ. ಇಲ್ಲಿ 5 ಕಾರ್ಡ್ ಇಡ್ತೀನಿ. 5ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಯೂನಿವರ್ಸ್ ಕಡೆಯಿಂದ ನಿಮ್ಗೇನು ಗಿಫ್ಟ್ ಬರೋದ್ರಲ್ಲಿ ಇದೆ ಅಥವಾ ವಾಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ ಒಂದು ಗಿಫ್ಟ್ ಅಥವಾ ಯಾವ ಒಂದು ಬದಲಾವಣೆ ತರಲಿಕ್ಕೆ ಬಯಸ್ತಾ ಇದೆ ನೋಡೋಣ. ಅಥವಾ ಒಂದು ಎಚ್ಚರಿಕೆ ಕೂಡ ಆಗಿರಬಹುದು. ಓಕೆ, ಓಕೆ. ಬಾಟಮ್ ಆಫ್ ದಿ ಡೆಕ್ ದೇವಿಯ ಆಶೀರ್ವಾದ ಇದೆ. ಆ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ. ಬ್ಯಾಲೆನ್ಸಲ್ಲಿ ಇರಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಓಕೆ, ಸೊ ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು ಮತ್ತು 5ನೇದು. 5 ಬೇಕಾದರೂ ಆಯ್ಕೆ ಮಾಡ್ಬೋದು. 1, 2, 3, 4, 5. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಡೋರ್ ಟು ರೊಮ್ಯಾನ್ಸ್, ಹ್ಯಾಪಿ ಮ್ಯಾರೇಜ್ ಲೈಫ್ ಬರೋದ್ರಲ್ಲಿ ಇದೆ. ಜೊತೆಗೆ ನಿಮ್ಮ ಮನೆಗೆ ಪಾಪು ಬರೋದ್ರಲ್ಲಿ ಇದೆ. ಪಾಪು ಬರ್ತಾ ಇದೆ ಅನ್ನುವಂಥದ್ದು ಇದೆ. ತುಂಬ ಪ್ರೀತಿಯ ಆಶೀರ್ವಾದ ನಿಮಗೆ ಸಿಗೋದ್ರಲ್ಲಿ ಇದೆ. ಹೊಸ ಮನೆಗೆ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಹನಿಮೂನ್ಗೆ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ ಪ್ರಪೋಸಲ್ ಬರೋದ್ರಲ್ಲಿ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಒಂದಷ್ಟು ಬಂಧನಗಳು ಇದೆ ನಿಮ್ಮ ಜೀವನದಲ್ಲಿ. ಯಾರೋ ಒಂದಷ್ಟು ಜನ ನಿಮ್ಮನ್ನು ಬಂಧ ಮಾಡಲಿಕ್ಕೆ, ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ಕಟ್ಟಾಕಲಿಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ. ಈವನ್ ಅದು ಬ್ಲ್ಯಾಕ್ ಮ್ಯಾಜಿಕ್ ಆದರೂ ಆಗಿರ್ಬೋದು ಅಥವಾ ಎನರ್ಜಿ ವೈಸ್ ಆದರೂ ಆಗಿರ್ಬೋದು. ಮ್ಯಾಜಿಷಿಯನ್ ಆ್ಯಂಡ್ ದ ಮಿರರ್ ಅಂತ ಇದೆ. ಒಂದು ರೀತಿಲಿ ಬದಲಾವಣೆನ ತೊಗೊಂಬನ್ನಿ, ಒಂದು ರೀತಿಯ ರಕ್ಷೆ ನಿಮಗೆ ಇದೆ ಅನ್ನುವಂಥದ್ದು ಇದೆ. ನೀವು ಬಂಧನದಲ್ಲಿ ಇದ್ದರೆ ಅದು ಬಿಡುಗಡೆ ಆಗುತ್ತೆ. ನೀವು ಚೆನ್ನಾಗಿದ್ದರೆ ನಿಮ್ಮನ್ನು ಬಂಧನದಲ್ಲಿ ಇಡುವಂಥ ಪ್ರಯತ್ನ ಪಡ್ತಿದ್ದಾರೆ, ಅದಕ್ಕೆ ಬಿಡುಗಡೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? 6th ಚಕ್ರ, ಆರ್ಕೇಂಜಲ್ ಮೈಕಲ್ ಅನ್ನುವಂಥದ್ದು ಇದೆ. ಮೆಟ್ರಟ್ರಾನ್ ಇದೆ. ಸೊ 40 ದಿನಗಳಲ್ಲಿ ಒಂದು ಪರಮ ಸತ್ಯ ನಿಮಗೆ ಗೊತ್ತಾಗುತ್ತೆ, ಒಂದು ಹಿಡನ್ ಟ್ರೂತ್ ನಿಮಗೆ ತಿಳಿಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಬುಲೆಟ್ ಫೈರ್ ಮಾಡಿ ಯಾರನ್ನು ಕೊಲ್ಲುವಂಥ ಪ್ರಯತ್ನ ನಡೀತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಒಂದು ಏನು ಹೇಳ್ತಾರೆ, ಬಂದೂಕಿನಿಂದ ದಾಳಿ ಮಾಡುವಂಥ ದಾಳಿಕೋರರು ಏನಿದ್ರು ಅವರು ಕೂಡ ಸಿಕ್ಕಾಕೊಳ್ತಾರೆ, ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ಒಮ್ಮೆ ಒಂದಷ್ಟು ತಿಂಗಳುಗಳು ಅಥವಾ ವರ್ಷದ ಹಿಂದೆ ಏನು ಬೈಕಲ್ಲಿ ಒಂದು ಫೈರ್ ಮಾಡಿದ್ರು, ಅವರು ಕೂಡ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಸಾವು ಬದುಕಿನ ಒಂದಷ್ಟು ಕ್ಲಾರಿಟಿಗಳು ಸಿಗುತ್ತೆ ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ದುಡ್ಡಿನ ವಿಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಥವಾ ದುಡ್ಡಿಗಾಗಿ ಮಾಡ್ತಿದ್ದಾರೆ. ಸೊ ಅದನ್ನು ಬಿಟ್ಟು ನಾರ್ಮಲ್ ನಮ್ಮಂಥ ಜನರೀಗ ಬರೋದಾದರೆ ಸೊ ಸಾಕಷ್ಟು ಸತ್ಯಗಳು ಗೊತ್ತಾಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ನಿಮ್ಮ ಜೀವನ ಸುಗಮ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ 4ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಜರ್ನಿ, ಎಲ್ಲೋ ಒಂದು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ, ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡು ಒಂದು ಪ್ರಯಾಣ ಹೋಗ್ತೀರಾ ಮತ್ತು ನಿಮ್ಮ ಜೀವನಕ್ಕೆ ತುಂಬ ಪ್ರಮುಖವಾದಂಥ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಇದೆ. 5ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಡನ್ನಾಗಿ ನಿಮ್ಮ ಲೈಫಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಚಂಡಮಾರುತ ಬೀಸುವಂಥ ಸಾಧ್ಯತೆ ಇದೆ. ಅಕಾಲಿಕ ಮಳೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪ್ರಕೃತಿ ವಿಕೋಪಗಳು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ನೀವು ಅಂಥ ಪರಿಸ್ಥಿತಿ ಎಲ್ಲೋ ಹೋಗಿದ್ದಾಗ ಅಂಥ ಪರಿಸ್ಥಿತಿಲಿ ಸಿಕ್ಕಾಕೊಳ್ತೀರಾ, ಹುಷಾರಾಗಿರಿ ಅಂತ ಕೆಲವರಿಗೆ ಇದೆ. ಇನ್ನು ಕೆಲವರಿಗೆ ಸಡನ್ನಾಗಿ ನಿಮ್ಮ ಪ್ರೀತಿಗೆ ಜಯ ಸಿಗುತ್ತೆ, ನಿಮ್ಮ ಪ್ರೀತಿ ಒಪ್ಪಿಗೆ ಆಗತ್ತೆ. ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಜೀವನಕ್ಕೆ ಬರ್ತಾರೆ.
ನಿಮ್ಮ ಫ್ಯಾಮಿಲಿಗೆ ಈ ಲವ್ ಸಡನ್ನಾಗಿ ಒಪ್ಪಿಗೆ ಕೊಟ್ಟು ಮದುವೆ ಆಗ್ತೀರಾ ಅನ್ನುವಂಥದ್ದು ಇದೆ. ಮೊದಲನೇದು ಪ್ರೀತಿ, ಲಾಸ್ಟ್ನೇದು ಪ್ರೀತಿ. ಸೊ ಈ ಪ್ರೀತಿ ಸಾಕಷ್ಟು ವೈಭವಯುತವಾಗಿ ಬೆಳೆಯುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆ ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ, ಬಟ್ ಖಂಡಿತವಾಗ್ಲೂ ಅದನ್ನು ಮೀರಿದ ಯಶಸ್ಸು ಕೂಡ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ.